ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಭಾರಿ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಇವತ್ತು ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಜೂನ್ 13 ಮತ್ತು 14ನೇ ತಾರೀಕು ರೆಡ್ ಅಲರ್ಟ್ ಇರುತ್ತೆ. ಅಂದ್ರೆ ವಿಪರೀತವಾಗಿ ಮಳೆ ಬರುತ್ತೆ ಅಂತ ಎಚ್ಚರಿಕೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಕಂಟ್ರೋಲ್ ರೂಮ್ ಕೂಡ ಆರಂಭ ಮಾಡಿದ್ದಾರೆ. ಹಳ್ಳ, ನದಿ, ತಗ್ಗು ಪ್ರದೇಶಗಳ ಬಳಿ ಹೋಗಬೇಡಿ ಅಂತ ಜನರಿಗೆ ಎಚ್ಚರಿಕೆಯ ಸಂದೇಶ ಕೊಡ್ತಾ ಇದ್ದು, ಭಾರಿ ಮಳೆ ಹಿನ್ನೆಲೆ ಗುಡ್ಡ ಕುಸಿಯುವ ಆತಂಕದ ಹಿನ್ನೆಲೆ ಸಾರ್ವಜನಿಕರು ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಜಿಲ್ಲಾಡಳಿತ ಇದೀಗ ಸೂಚನೆಯನ್ನು ಕೂಡ ಕೊಟ್ಟಿದೆ. ಕಾಫಿನಾಡಲ್ಲಿ ಮಳೆಯ ಅವಾಂತರಗಳು ಹೆಚ್ಚಾಗ್ತಾ ಇದ್ದು ಈಗ ಆಲ್ರೆಡಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಇದೇ ಇನ್ನೊಂದು 3-4 ದಿನದಲ್ಲಿ ಇನ್ನೊಂದು 2-3 ದಿನದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಅಂದರೆ ವಿಪರೀತ ಮಳೆ ಆಗುತ್ತೆ ಅಂತ. ವಿಪರೀತ ಮಳೆ ಆಗುತ್ತೆ. ಹಳ್ಳ ಕೊಳ್ಳದ ಕಡೆ, ತಗ್ಗು ಪ್ರದೇಶದ ಕಡೆ ನೀರು ತುಂಬಿ ಹರಿಬೇಕಾದ್ರೆ ಅಂತಹ ಕಡೆ ಹೋಗಬೇಡಿ ಅಂತ ಜಿಲ್ಲಾಡಳಿತ ಈಗ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದೆ. ಪ್ರಮುಖವಾಗಿ ಚಿಕ್ಕಮಗಳೂರು ಅಂದರೆ ಈ ಮೂಡಿಗೆರೆ ಭಾಗಕ್ಕೆ ಹೋದರೆ ಇಂತಹ ಎಚ್ಚರಿಕೆಯ ಅಥವಾ ಅಲರ್ಟ್ ಮೆಸೇಜ್ಗಳು ಎವ್ರಿ ಇಯರ್ ಪಾಸ್ ಆಗ್ತಾ ಇರುತ್ತೆ. ಪ್ರತಿ ವರ್ಷವೂ ಕೂಡ ರವಾನೆ ಮಾಡ್ತಿರ್ತಾರೆ. ಕಾರಣ ಆ ಭಾಗದಲ್ಲಿ ಹಳ್ಳ ಕೊಳ್ಳಗಳೆಲ್ಲವೂ ಜಾಸ್ತಿ, ಮಳೆ ಸ್ವಲ್ಪ ಜಾಸ್ತಿನೇ ಆ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ. ಜಿಲ್ಲಾಡಳಿತ ಈಗ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿಯನ್ನು ಆಧರಿಸಿಕೊಂಡು ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ವಿಪರೀತ ಮಳೆ ಆಗುತ್ತೆ, ಬಿ ಕೇರ್ಫುಲ್ ಅಂತ ಹೇಳೋದ್ರ ಮುಖಾಂತರ ಹಳ್ಳ ಕೊಳ್ಳಗಳು ಮತ್ತು ಪ್ರವಾಸಿ ತಾಣಗಳಿಗೆಲ್ಲ ಈಗ ಹೋಗಬೇಡಿ, ಜಾರಿಕೆ ಪ್ರದೇಶ ಇರುತ್ತೆ, ನೀರಿರೋ ಕಡೆ ಸ್ಟಂಟ್ ಮಾಡೋಕ್ಕೆ ಹೋಗಬೇಡಿ, ಮನೆಯೊಳಗೆ ಬೆಚ್ಚಗಿರಿ ಅಂತ ಒಂದು ಎಚ್ಚರಿಕೆಯ ಸಂದೇಶವನ್ನು ಪಾಸ್ ಮಾಡಿದ್ದಾರೆ.